ತಾಯಿ ಚಾಮುಂಡೇಶ್ವರಿಯ ಹೊತ್ತ ಗಜವದನ ಅರ್ಜುನ ದಸರಾದ ಅಂಬಾರಿಯ ಹೊತ್ತು ಮೆರೆದು ನಾಡ ಜನತೆಯ ಮನಗೆದ್ದು ನಮ್ಮ ನಿಮ್ಮೆಲ್ಲರ ಅಂತರಾಳದಲ್ಲಿ ಚಿರಸ್ಮರಣೀಯಾಗಿ ಉಳಿದಿರುವ ವೀರ ಪಾರ್ಥ ಅರ್ಜುನನ ಕಥೆ ಈಗ ನಿಮ್ಮ ಮುಂದೆ. ಸಾಹೋರೆ ಸಾಹೋರೆ ನಿಂದೆ ಕಣೋಡವಿ ಘಟವಾಳ ಗೆದ್ದವನೇ ತಂತಿ ಮಯ್ಯ ತಡವಿ ನಾಡಿನ ಮಂದಿಯ ನಂಬುಗೆಯ ನಾಲ್ಕು ದಿಕ್ಕಲು ರಕ್ಷಿಸುವ ಗಂಡುಗನು ಆಗಸ ಕಾಣದ ಅರಣ್ಯವ ಅಂಗೈಲೆ ಕಾಯುವ ಧೀರನಿವ ಬಾಹುಬಲಿ ಬಬ್ಬಾರೆ ಬಬ್ಬಾರೆ ಗಜ ಪಡೆಗಳ ಗಜ ತುಳಿನಿ ಘರ್ಜನೆಯಲ್ಲಿ ಕೇಸರಿ ನೀ ಬಹಲೇ ಅರ್ಜುನ ನೀರು ಕುಡಿಯಕ್ಕೆ ಎದುರ್ತಾ ಇದ್ದಾನಲ್ಲ, ತಡಿ ಮಾಡ್ತೀನಿ. ಅರ್ಜುನನನ್ನು ಎಲ್ಲಾ ರೀತಿಯಲ್ಲಿ ಪಳಗಿಸಿದನು. ಈತನ ಪರಿಶ್ರಮದಿಂದ ಅರ್ಜುನನಿಗೆ ಜಂಬೂ ಸವಾರಿಯಲ್ಲಿ ಅಂಬಾರಿಯನ್ನು ಹೊತ್ತು ಗಜಪಡೆಯ ನಾಯಕನಾಗುವ ಅವಕಾಶ ದೊರಕಿತು. ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ ಡೋಲು ತಂತೆ ನಗಾರಿ, ಜಗದೇ ಕೊಂಡಾಡುವ ನಮ್ಮ ನಾಡ ಹಬ್ಬಾರಿ. ಸರಸರ ಬಂತು ದಸರಾ ದಸರಾ ದಸರಾ, ಸಡಗರ ತಂತು ದಸರಾ ದಸರಾ ದಸರಾ. ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ ಡೋಲು ತಂತೆ ನಗಾರಿ. 2023ರ ನಾಡ ಹಬ್ಬದ ಸಂಭ್ರಮವನ್ನು ಮುಗಿಸಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಮರಳಿ ತನ್ನ ವಾಸಸ್ಥಾನವನ್ನು ತಲುಪಿದ ಅರ್ಜುನ ಒಂಟಿ ಸಲಗವನ್ನು ಬಂಧಿಸುವ ಕಾರ್ಯಾಚರಣೆಯಲ್ಲಿ ಮುಂದಾಗುತ್ತಾನೆ. ಗಜಗಳ ಪಳಗಿಸೋ ಇವನ ಭುಜಬಲ ಮನವನ್ನು ಕರಗಿಸೋ ಮದ ಗಜ, ಶತ್ರುವ ಚದುರಿಸೋ ಇವನೇ ಮಹಾಬಲ, ಜಗವನ್ನು ಬೆಚ್ಚಿಸೋ ಮದ ಗಜ. ನೀನೆಂದರೆ ಆಕಾಶ ಅಪ್ಪರಿಸೋ ಸಿಡಿಲು ಮಳೆ ಸಂಘರ್ಷ, ಮೈ ತುಂಬಿಕೋ ಆವೇಶ,
ಹೆತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ಏಟ ತಿಂದು ನೆರಳ ನೀಡೋ ಮರ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ ನೀನಯ್ಯ. ಕಾಡಲ್ಲಿ ಮದ ಏರಿರೋ ಪುಂಡಾಟಿಕೆ ಆನೆಗಳ ಪಾಲಿಗೆ ಹಿಂಗನ್ಸ್ಕೊಂಡಿದ್ದ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟೋಗಿರ್ಬೋದು. ಆದ್ರೆ ಅವನ ಇನ್ನೊಬ್ಬ ಸಹೋದರ, ಅವನ ಸ್ವರೂಪ ಗಜಗಾಂಭೀರ್ಯದ ಗಜಕೇಸರಿ ಒಂಟಿ ಸಲ್ಗ ನಮ್ ಜೊತೆನೇ ಇದ್ದಾನೆ, ಅಭಿಮನ್ಯು.